ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ನೋಡಿ, ಹೀರೆಕಾಯಿದು 1/4 kg ಇದೆ. ಸೊ ಇದನ್ನು ವಾಶ್ ಮಾಡಿ ಕಟ್ ಮಾಡೋಣ. ನಾರೆಲ್ಲ ತೆಗಿಬೇಕು. ನೋಡಿ, ಈ ಥರ ಎಲ್ಲ ನಾರು ತೆಗ್ಬಿಡ್ಬೇಕು ಫಸ್ಟು. ಇದು ನಾರು ತೆಗ್ದಿರೋದು. ಈ ಥರ ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕು. ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಎಷ್ಟು ಸಾಕು ನೋಡಿ. ತೆಂಗಿನಕಾಯಿ ತುರಿದಿದ್ದೀನಿ. ಇವಾಗ ಜಾರ್ಗೆ ಹಾಕಿದ್ದೀನಿ ತೆಂಗಿನಕಾಯಿ ತುರಿದು. 2 ಈರುಳ್ಳಿ ಸಾಕು ಮಸಾಲೆಗೆ. 2 ಈರುಳ್ಳಿ ಉದ್ದ ಕಟ್ ಮಾಡಿದ್ದೀನಿ. ಇದು ಟೊಮೊಟೊ 2 ಸಾಕು ನೋಡಿ. ಟೊಮೆಟೊ ಉದ್ದುದ್ದ ಕುಯ್ದೀನಿ 2. ಇದು ಜಾರಿಗೆ ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ರುಬ್ಬಕ್ಕೆ. ಜೀರಿಗೆ 1 ಟೀ ಸ್ಪೂನು. ಹುಣಸೆಹಣ್ಣು ಹಾಕಿದ್ದೀನಿ ಸ್ವಲ್ಪ, 1 ಗೋಲಿ ಅಷ್ಟೇ. ಅರಿಶಿನ ಪುಡಿ ಹಾಕಿದ್ದೀನಿ 1 ಚಿಟಿಕೆ. 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, ಅಂದರೆ ಸಾಂಬಾರು ಪುಡಿ, ಬೇಳೆ ಸಾರು ಪುಡಿ. ಇದು ನಾನೇ ಮಾಡಿದ್ದು ಮನೆಯಲ್ಲಿ. ರುಬ್ಬಕ್ಕೆ ಇವಾಗ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿದ್ದೀನಿ, ಚಿಕ್ಕ ಲೋಟದಲ್ಲಿ. ಇವಾಗ ಗಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೈಸಾಗಿ ನುಣ್ಣಗೆ ಪೇಸ್ಟ್ ಆಗಿದೆ. ಇವಾಗ ಹೀರೆಕಾಯಿ ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸಾಂಬಾರಿಗೆ ರೆಡಿ ಮಾಡೋಣ. ನೋಡಿ, ಈ ಕುಕ್ಕರಲ್ಲಿ ಇವಾಗ ಹೀರೆಕಾಯಿ ಹಾಕ್ತೀನಿ. ಹೀರೆಕಾಯಿ ಎಳೆ ತೊಗೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಎಳೆ ತೊಗೊಂಡ್ರೆ ಸಾಂಬಾರು ಟೇಸ್ಟ್ ಆಗಿರುತ್ತೆ. ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ತೊಗರಿಬೇಳೆ 1 ಕಪ್ ಹಾಕಿದ್ದೀನಿ. ಮಸಾಲೆ, ತೊಗರಿಬೇಳೆ, ಹೀರೆಕಾಯಿ ಎಲ್ಲ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕಿ ಕಲಿಸ್ಬೇಕು. ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ 5 ವಿಜಿಲ್ ಕೂಗಬೇಕಿತ್ತು. ಆಮೇಲೆ ಒಗ್ಗರಣೆ ಹಾಕೋಣ. ಆಮೇಲೆ ಇಟ್ಟಿದ್ದೀನಿ 5 ವಿಜಿಲ್ ಕೂಗಬೇಕು. ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ವಿಜಿಲಾಗಿದೆ, ವಿಜಿಲು ಹೋಗಿದೆ, ತೆಗ್ಯೋಣ. ಇವಾಗ ಹೀರೆಕಾಯಿ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಂಬಾರು ಗಮ್ ಅಂತ ಇದೆ. ಹೀರೆಕಾಯಿ ಸಾಂಬಾರು. ಕರಿಬೇವು ಹಾಕಿದ್ದೀನಿ, ಚಿಟ ಅಂತ ಇದೆ. ಹೀರೆಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಒಗ್ಗರಣೆ ಕೊಡೋಣ. ಒಗ್ಗರಣೆ ಹಾಕ್ತಿದ್ದೀನಿ. ಹೀರೆಕಾಯಿ ಸಾಂಬಾರು ರೆಡಿ. ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಹೀರೆಕಾಯಿ ಸಾಂಬಾರು. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.